ಫ್ರೆಂಡ್ಸ್ ನಮಸ್ಕಾರ. ಇವತ್ತು ರಂಜಕ ಅಥವಾ ರೆಡ್ ಚಿಲ್ಲಿ ಚಟ್ನಿ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ಕನ್ನಡದ ರಂಜಕ ಅಂತಾರೆ ಅದಕ್ಕೆ. ಈಗ ತಾನೇ ಬ್ಯಾಡಗಿ ಮೆಣಸಿನ್ಕಾಯಿ ಒಣಗಿದ ಮೇಲೆ ಒಣಗೋಕ್ಕಿಂತ ಮೊದಲು ಯಾವ ರೀತಿ ಹಣ್ಣುಗಾಯಿ ಇರುತ್ತಲ್ಲ ಆ ರೀತಿ ಹಣ್ಣುಗಾಯಿ ಈಗ ಬರೋ ಸೀಸನ್ ಇದೆ, ನವಂಬರ್ ಡಿಸೆಂಬರ್ ಒಳಗೆ. ಆವತ್ತು ಇದು ಮಾರ್ಕೆಟ್ನಾಗ ಬಂದಿರ್ತದೆ. ಇದು ರಂಜಕ ಅಂತ ಮಾಡಿರ್ತಾರೆ. ಇದನ್ನಲ್ಲಿ ಉತ್ತರ ಕರ್ನಾಟಕ ಭಾಳ ಫೇಮಸ್ ಇದೆ. ಇದನ್ನ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಂಥ. ಇಲ್ಲಿ ಬೇಕಾದಂಥ ಐಟಮ್ ಅಂದರೆ ಇದು ಕೆಂಪು ಹಣ್ಣಾದಂಥ ಕೆಂಪು ಮೆಣಸಿನ್ಕಾಯಿ, ಹಳ್ಳುಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮೆಂತ್ಯ ಮತ್ತು ಹುಣಸೆಹಣ್ಣು, ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ, ಭಾಳ ಸಿಗಬಾರ್ದು, ಸ್ವಲ್ಪ ಒಗ್ಗರಣೆ ಹಾಕಲಿಕ್ಕೆ ಸ್ವಲ್ಪ ಹಿಂಗೆ ಬೇಕು. ಈಗ ಇದರ ಪ್ರೊಸೆಸ್ ಹೆಂಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣಂತ ಬನ್ನಿ. ಫ್ರೆಂಡ್ಸ್, ಇದಕ್ಕೆ ಒಂದು ಚಮಚಷ್ಟು ಒಳ್ಳೆಣ್ಣೆ ಹಾಕ್ಕೊಳ್ರಿ. ಸ್ವಲ್ಪ ಬಿಸಿ ಆತಂದ್ರೆ ಮೊದಲು ಅದಕ್ಕೆ ಮೆಂತ್ಯ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿಕೊಡ್ರಿ. ಸ್ವಲ್ಪ ಬಿಸಿ ಆಗ್ಲದ, ಭಾಳ ಹೊತ್ತಿಸ್ಬಾರ್ದು, ಲೈಟಾಗಿ ಬಿಸಿ ಮಾಡ್ಕೋಬೇಕು. ಅದನ್ನು ಹುರ್ಕೋಬೇಕು. ಮೆಂತ್ಯ ಬೇಗ ಹೊತ್ಕೊಂಡ್ಬಿಡುತ್ತೆ, ಅದಕ್ಕೆ ಲೈಟಾಗಿ ಅದನ್ನು ಏನು ಮಾಡಿ ಬಿಸಿ ಮಾಡಿರಿ. ಇದು ನಂತರ ಈಗ ಅದಕ್ಕೆ ಹುಣಸೆಹಣ್ಣು ಹಾಕಿರಿ. ಅದ್ರೊಳಗೆ ಹುಣಸೆಹಣ್ಣು ಇದ್ರಾಗ ಹಾಕಿ ಹುರ್ಕೊಂಬಿಡ್ರಿ. ಈಗ ನಂತರ ಅದಕ್ಕೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕಿರಿ. ಮೂರನ್ನು ಹದವಾಗಿ ಬೇಯಿಸ್ಕೋಬೇಕು. ಅದನ್ನು ಅಥವಾ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಹಣ್ಣಾದಂಥ ಕೆಂಪು ಮೆಣಸಿನ್ಕಾಯಿನ ಹಾಕಿರಿ. ಇದು ನಾವಿಲ್ಲಿ ಅರ್ಧ kg ಮೆಣಸಿನ್ಕಾಯಿನ ತೊಗೊಂಡಿವಿ ಇದಕ್ಕೆ ಮಾಡಲಿಕ್ಕೆ. ಇದನ್ನ ಈಗ ಸ್ವಲ್ಪ ಅದಕ್ಕೆ ಇನ್ನೂ ಸ್ವಲ್ಪ ಒಳ್ಳೆಣ್ಣೆ ಹಾಕಿದ ಮೇಲೆ ಇನ್ನು ಸರಿಯಾಗಿ ತಯಾರಿಸ್ಕೊಡ್ರಿ. ಈಗ ಸ್ವಲ್ಪ ಮೆಣಸಿನ್ಕಾಯಿ ಪೂರ್ತಿ ಹಣ್ಣಾಗಿ ಬೇಯಬೇಕು ಕರೆಕ್ಟಾಗಿ. ಅದು ಹೊತ್ತಿಸ್ಬಾರ್ದು ಯಾವುದೇ ಕಾರಣಕ್ಕೂ. ಹೊತ್ತಿಸ್ಲಾರ್ದಂಗೆ ಒಂದು ಹದವಾಗಿ ಬೇಯಿಸ್ಕೋಬೇಕು. ನೋಡ್ರಿ, ಅದು ಹುರಿದ ಸೌಂಡ್ ಹೆಂಗೆ ಬರ್ಲಿರ್ತದೆ. ಈಗ ಅದು ಚಟ ಚಟ ಅಂತಂದು ಈ ರೀತಿ ಹುರಿದ ಸೌಂಡ್ ಬರ್ಲಿರ್ತದೆ. ಕರೆಕ್ಟಾಗಿ ಹುರ್ಲಿಕ್ಕತ್ತಂದ್ರೆ ಈ ರೀತಿ ಸೌಂಡ್ ಬರ್ಲಿಕ್ಕೆ ಪ್ರಾರಂಭ ಆಗುತ್ತದೆ. ಆವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಇದ್ರಾಗ ಮಿಕ್ಸ್ ಮಾಡ್ಕೊಂಡ್ಬೇಕು. ಫ್ಲೇಮ್ ಸಂಪೂರ್ಣವಾಗಿ ಆರಿಸ್ಬಿಡ್ರಿ. ಇವತ್ತಿನಾಗ ಫ್ಲೇಮ್ ಆರಿಸಿ ಈಗ ಅದಕ್ಕೆ ಉಪ್ಪು ಹಾಕ್ಕೊಳ್ರಿ. ನಾವು ಬಿಳಿ ಉಪ್ಪು ಹಾಕಿವಿ, ನೀವು ಕೆಂಪು ಉಪ್ಪು ಹಾಕ್ಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ರಿ. ಈಗ ಸ್ವಲ್ಪ ಬೆಲ್ಲ ಹಾಕಿರಿ. ಹಾಕಿ ಸ್ವಲ್ಪ ಎಡ್ಸ್ಕೊಡ್ರಿ. ಹಂಗೆ ಇದು ಸ್ವಲ್ಪ ಒಂದು 5 ನಿಮಿಷ ಇದರಲ್ಲಿ ಆರ್ಲಿಕ್ಕೆ ಬಿಡಬೇಕು. ಬಿಟ್ಟ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣಂತೆ. ಬರ್ರಿ, ಇದನ್ನು ಜಾರ್ ಒಳಗೆ ಹಾಕೋಣಂತೆಲ್ಲ. ಈಗ ಹುರಿದಿಟ್ಕೊಂಡಂಥ ಎಲ್ಲ ಮೆಣಸಿನ್ಕಾಯಿ ಪೂರ್ತಿ ಎಲ್ಲ ಮಿಶ್ರಣ ಏನದ ಇಲ್ಲ, ಇದಷ್ಟು ಜಾರ್ ಒಳಗೆ ಹಾಕೋಣಂತ. ಇದನ್ನು ಹಾಕಿದ ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣಂತೆ. ಈಗ ನೋಡಿ, ಸಂಪೂರ್ಣವಾಗಿ ಇದ್ರೊಳಗೆ ಹಾಕಿದನ್ನು ಈಗ ಇದನ್ನು ಜಾರ್ ಮುಚ್ಚಳಿಕೆ ಮುಚ್ಚಿ ಇದನ್ನು ಗ್ರೈಂಡ್ ಮಾಡೋಣಂತ. ಈಗ ಗ್ರೈಂಡ್ ಮಾಡ್ಕೊಡ್ರಿ. ಈಗ
ಈಗ ನೋಡಿರಿ ಇದು ಫ್ರೆಂಡ್ಸ್, ಇದೀಗ ಗ್ರ್ಯಾಂಡ್ ಆಗ್ಯದ. ಗ್ರ್ಯಾಂಡಾಗಿ ತೆಗಿರೋದನ್ನು ಬಟ್ ಈಗ ನೋಡ್ರಿ ಇದ್ರೊಳಗೆ ಯಾವ ರೀತಿ ಇದು ಚಲೋತ್ನಾಗ ಗ್ರ್ಯಾಂಡ್ ಆಗ್ಯದ, ಮಿಕ್ಸ್ ಆಗ್ಯದ. ಈಗ ಇದಕ್ಕೆ ಒಗ್ಗರಣೆ ತಡ್ಕ ಕೊಡೋಣಂತ. ಅಂದ್ರೆ ಅದಕ್ಕೆ ಜೀರಿಗೆ ಹಿಂಗಿನ ಒಗ್ಗರಣೆ ಕೊಟ್ಟರೆ ಈ ಒಂದು 7-8 ದಿವಸ ಆದ್ರೆ ಕೆಡೋದಿಲ್ಲ. ಇದು 10-15 ದಿವಸನೂ ಇಡ್ಬೋದು. ಅದೊಂದು 7-8 ದಿವಸ ಒಳಗನ ಬಳಸಿದ್ರೆ ಭಾಳ ಚಲೋ, ಇದನ್ನು ಭಾಳ ರುಚಿಯಾಗಿರ್ತದೆ. ಈಗ ಒಗ್ಗರಣೆ ತಡ್ಕ ಕೊಡೋಣ ಬರ್ರಿ ಇದಕ್ಕೆ. ಇದಕ್ಕೆ ಒಂದು 8 ಚಮಚದಷ್ಟು ಒಳ್ಳೆಣ್ಣೆ ಕೊಡ್ರಿ. ಈಗ ರಂಜಕಕ್ಕೆ ಮೇಲೆ ತಡ್ಕ ಅದು ಕೊಡೋದಿದೆ, ಇದು ಮೇನ್ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಈ ರೀತಿ ಒಗ್ಗರಣೆ ಕೊಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಅದು ಬೇಗ 2 ದಿವಸ ಕೆಟ್ಟು ಹೋಗ್ಬಿಡುತ್ತದು ರಂಜಕ. ಅದ್ರ ಸಲುವಾಗಿ ನನ್ನ ಮೇಲೆ ಇದನ್ನು ಹಿಂಗಿನ ಒಗ್ಗರಣೆ ಕೊಡೋದು ಮುಖ್ಯ. 8 ಚಮಚ ಅಷ್ಟು ಹಾಕ್ಕೊಡ್ರಿ. ಇದು ಸ್ವಲ್ಪ ಬಿಸಿ ಆಗಲಿದೆ. ಇದಕ್ಕೀಗ ಸಾಸಿವೆ ಜೀರಿಗೆ ಹಾಕ್ರಿ. ಈಗ ಜೀರಿಗೆ ಹಾಕ್ರಿ. ಸ್ವಲ್ಪ ಮೆಂತ್ಯ ಹಾಕ್ರಿ. ಈಗ ಸ್ವಲ್ಪ ಒಂದು ಸ್ವಲ್ಪ ಒಣಗಿದ ಇವನು ಕರಿಬೇವು ಹಾಕ್ರಿ. ಸ್ವಲ್ಪ ಒಣಗಿದ್ದು ಹಾಕ್ರಿ. ಸ್ವಲ್ಪ ಅಷ್ಟು ಪುಡಿ ಹಾಕ್ರಿ. ಈಗ ಇದು ಫ್ಲೇಮ್ ಆರಿಸ್ಕೊಂಡು ಹಿಂಗೆ ಹಾಕ್ರಿ. ಯಾಕಂದ್ರೆ ಹಿಂಗೆ ಫ್ಲೇಮ್ ಇದ್ದ ಹಾಕಿದ್ರೆ ಬೇಗ ಹತ್ತಿ ಬಿಡುತ್ತೆ. ಈಗ ಹಿಂಗೆ ಹಾಕ್ರಿ ಅದಕ್ಕೆ. ಓಕೆ, ಸಾಕು ಬಿಡ್ರಿ, ಸಾಕಿದೆ. ಇದು ಹಿಂಗೆ ಹಾಕಿದ್ರೆ ಬೇಗ ಕೆಡೋದಿಲ್ಲ. ಇದು ಹಿಂಗಿನ ಒಗ್ಗರಣೆ ಕೊಟ್ಟರೆ ಅದಕ್ಕೆ. ಈಗ ಇದು ಒಂದು 2 ನಿಮಿಷದಷ್ಟು ಆರಲಿದೆ. ಆರಿದ ನಂತರ ಇದಾಗ ಅರ್ಧದಷ್ಟು ನೀವು ರುಬ್ಬಿಟ್ಕೊಂಡಿರ್ತಿರಲ್ಲ ಚಟ್ನಿಗೆ, ರಂಜಕಕ್ಕೆ ಏನು ಮಾಡಿರಿ, ಮಿಕ್ಸ್ ಮಾಡಿಕೊಡ್ರಿ. ಇನ್ನು ಅರ್ಧದಷ್ಟು ಈ ಒಗ್ಗರಣೆ ಒಳಗೆ ಇದು ಬಿಟ್ಟೊಳಗೆ ಬಿಡ್ರಿ. ಇದನ್ನು ನಂತರ ಡಬ್ಬಿ ಒಳಗೆ ಹಾಕಿದ ನಂತರ ಅದ್ರ ಮೇಲೆ ಅದನ್ನ ಹಾಕಬೇಕು. ಹೆಂಗೆ ಅನ್ನೋದು ನಾನು ಹೇಳ್ಕೊಡ್ತೀನಿ ನಿಮಗೆ. ನೀವು ಗ್ರ್ಯಾಂಡ್ ಮಾಡಿಟ್ಕೊಂತ ಈ ರೆಡ್ ಚಿಲ್ಲಿ ಚಟ್ನಿ ಅಥವಾ ರಂಜಕಕ್ಕೆ ಈಗ ಒಂದು 4 ಚಮಚದಷ್ಟು ಅದು ಒಗ್ಗರಣೆ ಹಾಕಿರೋದಕ್ಕೀಗ ಈಗ ಇದನ್ನು ಕೈ ಆಡಿಸ್ಕೊಂಡ್ಬಿಟ್ರಿ. ಇದ್ರೊಳಗೆ ಕೈ ಆಡಿಸ್ಕೊಡ್ರಿ. ಫ್ರೆಂಡ್ಸ್, ಯಾರು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ದಯವಿಟ್ಟು ಹಂಗೆ ನೋಡಿ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ನೀವು ಯಾವುದೇ ರೀತಿ ಅಮೌಂಟ್ ಕೊಡಬೇಕಾಗಿಲ್ಲ, ಅದು ಫ್ರೀ ಆಗಿರುತ್ತೆ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ ಶೇರ್ ಮಾಡಿರಿ ಇದನ್ನು. ಈಗ ಇದನ್ನು ಡಬ್ಬಿ ಒಳಗೆ ತಗೊಳ್ಳೋಣಂತ. ಈಗ ಡಬ್ಬಿ ಒಳಗೆ ಅದನ್ನೆಲ್ಲ ಗ್ರೈಂಡರ್ ಒಳಗಿಂದ ಅಷ್ಟು ಚಟ್ನಿ ಇದ್ರೊಳಗೆ ಹಾಕಿರೋದನ್ನ ರಂಜಕನ. ಇದು ನಿಮ್ಮ ಕಡೆ ಇದಕ್ಕೆ ಏನಂತಾರೆ ಅನ್ನೋದು ಹೇಳ್ರಿ. ನಮ್ಮ ಕಡೆ ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಇದಕ್ಕೆ ರಂಜಕ ಅಂತ ಅಂತೀವಿ ನಾವು ಇದಕ್ಕೆ. ಇದು ಹಳ್ಳಿ ಒಳಗಂತೂ ಭಾಳ ಫೇಮಸ್ ಇದೆ. ಪ್ರತಿಯೊಬ್ಬರು ಮನೆಯೊಳಗೂ ಇದೇ ಇರುತ್ತೆ. ಇಲ್ಲಿ ಸಿಟಿ ಒಳಗೆ ಕೆಲವು ಜನ ಮಾತ್ರ ಮಾಡಿಟ್ಕೊಂಡಿರ್ತಾರೆ ಅದನ್ನು. ಬಟ್ ಈ ಸೀಸನ್, ಇದು ನವಂಬರ್ ಡಿಸೆಂಬರ್ ಸೀಸನ್ ಒಳಗೆ ಇದು ಪೂರ್ತಿ ಮೆಣಸಿನ್ಕಾಯಿ ಒಣಗೋ ಮುಂದೆ ಇದು ಹಣ್ಣಾಗಿರ್ತಾವೆ. ಅವು ಎಲ್ಲ ಮಾರ್ಕೆಟ್ ಬಂದಿರ್ತಾವೆ. ಅವಾಗ ಇದನ್ನ ಎಲ್ಲರೂ ಮನೆಯೊಳಗೆ ಮಾಡಿರ್ತಾರೆ ಆಲ್ಮೋಸ್ಟ್ ಅಲ್ಲ. ಆದರೆ ನಿಮ್ಮ ಕಡೆ ಯಾರು ಬೆಂಗಳೂರು ಸೈಡು ಮೈಸೂರು ಸೈಡ್ ಇದನ್ನೇನು ಮಾಡಿ ಇಟ್ಕೊಂಡಿದ್ರೆ ನಿಮ್ಮ ಕಡೆ ಏನಂತಾರೋ ಹೇಳ್ರಿ. ಮತ್ತು ಇದು ಬೇರೆ ಬೇರೆ ಕಡೆ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರು ನಿಮ್ಮ ಕಡೆ ಏನಂತಾರೆ ಸ್ವಲ್ಪ ಹೇಳ್ರಿ ಇದನ್ನು. ಈಗ ಇದಕ್ಕೆ ಇದ್ರ ಮೇಲೆ ಇನ್ನೂ ಉಳಿದಿತ್ತಲ್ಲ ಒಗ್ಗರಣೆ, ಅದನ್ನು ಇದಕ್ಕೆ ಹಾಕೋಣಂತ. ಇದಕ್ಕೆ ಇದು ಉಳಿದಿತ್ತಲ್ಲ ಫ್ರೆಂಡ್ಸ್, ಇದು ಉಳಿದಿತ್ತಲ್ಲ ಒಗ್ಗರಣೆನ ಇದ್ರ ಮೇಲೆ ಹಾಕ್ರಿ. ಇದನ್ನು ಅಷ್ಟು ಹಾಕಿಬಿಟ್ರಿ ಇದ್ರೊಳಗೆ. ಇದನ್ನು ಈ ಒಗ್ಗರಣೆ ಹಾಕಿದ ಮೇಲೆ ಯಾವುದೇ ರೀತಿ ಕೈ ಆಡ್ಸೋಕೆ ಹೋಗ್ಬಾರ್ದು ಇದನ್ನು. ಯಾಕಂದ್ರೆ ನೀವು ಕೈ ಆಡಿಸಿಟ್ರಿಂದ ಮೇಲಿಂದ ಮತ್ತೆ ಇದು ಏನಾಗುತ್ತೆ, ಗಾಳಿಗೆ ಬಂದ್ಕೊಳ್ಳಿ ಇದು ಬುಳಿಸ್ ಬಂದುಬಿಡುತ್ತದೆ. ಈ ರೀತಿ ಎಣ್ಣೆ ಹಾಕಿಟ್ಬಿಟ್ರೆ ಅಂದ್ರೆ
ನೀವು ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಬೇಗ ಆಗೋದಿಲ್ಲ. ಆರಾಮ್ 1 ವಾರದ ತನಕ ಇದನ್ನು ಇಟ್ಕೊಂಡು ತಿನ್ಬೋದು. ನೀವು ಚಟ್ನಿ ಏನಾದರೂ ನೀವು ಊಟಕ್ಕೆ ಬಡ್ಸ್ಕೊತಿರ್ತಿರಲ್ಲ, ಅದನ್ನ ಹಾಕೋಬೇಕಾದ್ರೆ ಈ ಎಣ್ಣೆನ ಒಳಗೆ ಹಾಕೋಬಾರ್ದು. ಇದನ್ನು ಸ್ವಲ್ಪ ಇದನ್ನು ನಿಮ್ಮ ತಳಗಿಂದ ಎಷ್ಟು ಬೇಕು ಅಷ್ಟೇ ಈ ಕಡೆ ಸರಿಸ್ಕೊಂಡು ಈ ರೀತಿ ತಳಗಿಂದ ಇದನ್ನು ತೆಗೆದು ಈ ಕಡೆ ಹಾಕ್ಕೊಂಡು ಎಣ್ಣೆನ ಅಲ್ಲೇ ಬಿಡಬೇಕು. ಅದನ್ನ ಎಷ್ಟು ಬೇಕು ಅದನ್ನು ಅಷ್ಟುಕೊಂಡು ಅದ್ರಾಗ ಎಣ್ಣೆ ಬಿಟ್ಟು ಏನಾಗುತ್ತೆ, ಅದು ನಿಮ್ಗೆ ಚಟ್ನಿ ಭಾಳ ದಿವಸ ಆದರೂ ಕೆಡಂಗಿಲ್ಲ. ಇದು ಈ ರೀತಿ ಇರುತ್ತೆ. ದಯವಿಟ್ಟು ಇದನ್ನ ಮಾಡಿ ನೋಡಿರಿ, ಹೆಂಗೆ ಆಗುತ್ತಂದು ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ವಿಡಿಯೋ ನಿಮ್ಗೆ ಅಂದ್ರೆ ಲೈಕ್ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.